Thank you.
ಚೆನ್ನಾಗಿ ಹೇಳು ಬಾಲ. ರಾವಣ ಹರಡಾಗಿರ್ಬೇಕು, ರಾವಣ ಹರಡಾಗಿರ್ಬೇಕು. ಬರಬೇಕು ನರ್ತಕಿಯರು. ಬೊಳರೆಯಲಾಯಿ ಸಾರಥಿಯ ಅಂದವಾದ ಗೋಕರ್ಣದಲ್ಲಿ ಜನಿಸಿದ ಉತ್ತಮವಾದ ಪಾದೆತ್ತಿಕೊಂಡು ಗೋವನ್ನು ಕಾಪಾಡಿದ ಮಾವನಲ್ಲ ಕಂಸಸೂರ ಕೊಳೆದ ಬಾಲ ಕಿಷ್ಟಮೂರ್ತಿ ನಾನಲ್ಲ ಸಾರಥ್ಯ. ಇದಲ್ಲದ ಮತ್ತೆ ಅದರ ಚೆನ್ನಾಗಿ ಹೇಳಿ ಬಾಲ. ತಾಳು ರಾಮೇಶ್ನವರು ಬಾಲಕೃಷ್ಣ ಪತ್ತಮಡ ಅಂತವ್ರಿಗೆ 501 ರೂಪಾಯಿಗಳನ್ನು ಬಹುಮಾನಾಗಿ. Ma
ಬಲೆ 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 ಕಳೆದ ದಿನಗಳು ಮರೆಯುವ ನಗುತ್ತ ಬಾಳೆ ಮೈ ಮರೆಯುವ ಹಾಲು ಜೇನಾಗುವ ಕಳೆದು ಭೂಮಿ ಬಾನಾಗುವ ಮೇಲೆ ಮುಗಿಲೇಳುವ ಕಲೆತು ಸುಖದಿ ಓಲಾಡುವ ನಲಿದು ಹಾರಾಡುವ ಒಲಿದು ಒಂದಾಗುವ ಕಳೆದ ದಿನವೆಲ್ಲ ಮರೆಯುವ ಬಾಳೆ ಮೈ ಮರೆಯುವ ಸೋಮಕ್ಕ ಸೋನಂಬರ್ ಅಕ್ಷನ ಬ್ರಹ್ಮ ಯಾದರ ಕದ್ದದ ಸಂಭ್ರಮದ ಇಟ್ಟಿದ್ದಾರ ಎಲ್ಲ ಸಾರದೆ ಅದನ್ನ ಕಂಡು ದುಷ್ಟ ಮಚ್ಚ ತಂದು ಮಚ್ಚ ತಂದಾಳೆ ದುಷ್ಟ ಸೋಮಕ್ಕ ಸುವರ್ಣಮ ಶೀಳೆ ಬ್ರಹ್ಮನೀಯದ ತಂದು ಕೊಟ್ಟ ಬಾಲ ಗೋಪ ಕೃಷ್ಣಮೂರ್ತಿ ನಾನಲ್ಲ ಸಾರಥ್ಯ ಇದಲ್ಲದ ಮತ್ತೆ ಸಾರಥ್ಯ ಚೆನ್ನಾಗಿ ಹೇಳು ಬಾಲ ರಾವಣ ರೆಡಿ ಮಾಡ್ರಿ ರಾವಣ ರೆಡಿ ಮಾಡಬೇಕು ರಾವಣ ಚೆನ್ನಾಗಿ ಹೇಳ್ಬೋದ ಸಾನಸ್ಪುರ ರುದ್ರಪ್ಪನವರು ಬಾಲಕೃಷ್ಣ ಪತ್ತಮಡಂತವ್ರಿಗೆ 500 ಸಾರದೆ ಹಿಂದಕ್ಕೆ ಸೂರರ ಸೀರ ಸಮುದ್ರ ಮಂದರ ಪಾರ್ದನ ಕಡೆ ಗೋಲೆ ಮಾಡ ಮತನ ಮಾಡ ಕಾಲದಲ್ಲಿ ಒಂದು ಕಡೆ ದೇವತರ ರಕ್ಷರ ಎಲ್ಲ ಸಾರದೆ ವ್ಯಾಸಕ್ಕೆ ಅಗ್ಗನ್ನು ಮಾಡಿ ಕಡಿತಿರಲು ತತ್ಪರದನ್ನ
ಸೀರ ಸಮುದ್ರದಲ್ಲಿ ಮುಳುಗ್ತಿರೋ ಅದನ್ನ ಕಂಡ ಕುರುಮಾತ್ ಅಂತೇಳು ಪರದೆ ಮಣ್ಣಿನ ತಿಡಿತ ಬಾಲಗೋಪ ಕಿಷ್ಟಾಮೂರ್ತಿ ನಾನಲ್ಲ ಸರಜ ಇದಲ್ಲದ ಮಟ್ಟೆ ಚೆನ್ನಾಗಿ ಸರಜ ಚೆನ್ನಾಗಿ ಹೇಳಿದೆವ. ರಾವಣಾಸುರ ರಾವಣಾಸುರ ದಿವಾಕರ್ ಅವರು ಬಾಲಕೃಷ್ಣ ಪಾತಮಡ ಅಂತವ್ರಿಗೆ 201 ರೂಪಾಯಿಗಳನ್ನ ಬಹುಮಾನ ಕೊಟ್ಟಿರ್ತಾರೆ. ಈ ಸಾರತೆ ನಾನು ಬಂದ ಬಹಳ ಒತ್ತಾಯ್ತ. ಹೌದು ದೇವ. ಗೋಕರ್ಣದಲ್ಲಿ ಗೋಪ್ ಕಸಿಯರ ಕೃಷ್ಣ ಕಿರಣ ಎದುರುಗೈತಾರ ಎಲ್ಲ ಸಾರತೆ ಆದ ಕಾರಣ ಗೋಕರ್ಣಕ್ಕೆ ಸ್ಕೂಲ್ನಿಂದ ರಥ ಬಿಡೋದನ್ನ ಸಾರತೆ ಭಾಗ್ಯದಾಚರ್ಯ
ದೇವಾ ಗುಡಿ ಗುಡಿಗೆ ಕದರ ಔಷಧದಿಂದ ಕದರ್ತದ ಕದರ್ತಂಡವನ ಗಿರ್ರಲ ಬಗರು ಎದ್ದಿರುತ್ತ ಗಡಿ ಬಿಟ್ಟು ವಾಕ್ಯಗಳಮ್ಮ ಎನ್ನ ಸಂಕೇತದ ಎಡಬಲಗಳ ಕುಡಿ ಬೇಸುತ್ತಿರುವ ದಟ್ಟಣದ ಹಾರ್ಬಿಟ್ಟದ ಶಿವತ್ತಿನ ಬ್ರಹ್ಮಾಂಡವ ಗಡಗಡ ಬಿಡಲ ಭಾವಿಸುತ್ತೆ ಅಲ್ಲ ಮಾನವ ದೇವಾ ಸಂಕೇತದಿಂದ ರಾಸ ನಡೆಸ್ಬಿಟ್ಟ ಇಂಥ ದುರ್ಘಟಿತ ತಟಗಿಲ್ಲದ ಪುಟ್ಟ ನಗರಕ್ಕೆ ಚಟ್ ಚಟ ಎಲ್ಲ ಹೊಡೆದು ಎಳವ ದಾಮ್ ಪಟಲಿ ಚಿಟ್ಟಿಲಮ್ಮ ಕಿಣಿಕಿಲಮ್ಮ ಹಾರ್ಬಟಕ್ಕೆ ಪರ್ವತಗಳಂ ಚಟ್ ಚಿಟಾಗಿ ಬಡವಕ್ಕೆ ಬಿದ್ದಿರುತ್ತಾವೆ ದೇವಾ ದುರ್ಘಟನೆಗಳ ಪಟ್ಟ ನಟಿಸುವ ತಟಸ್ಕೋಟ ತೆಗೆದುಕೊಂಡು ಪ್ರತಾಪಕ್ಕೆ ತಳಕ್ಕನ್ನು ಒಳೆಯುವ ಭಯಂಕರ ಕಾಪಿತ ಬೆದರದ ಬೆಚ್ಚದ ನಿಚ್ಚಳ ಮಧ್ಯದಿಂದ ಮಾತನಾಡಿಸುವಕ್ಕೆ ನೀನದಾವಲ್ಲ ನರಳಿ ಓ ದೇವಾ ನಾವುದಾರಂದರೆ ನನ್ನ ಹೆಂಡತಿ ಎಂದರೆ ನನಗೆ ಬೆಲ್ಲ ಆಕೆಗೆ ಕೊಟ್ಟಿರುವ ನನ್ನ ಆಸ್ತಿಯಲ್ಲ ಎಷ್ಟು ಕೊಟ್ಟರೆ ಆಕೆಗೆ ಸಮಾಧಾನವಿಲ್ಲ ಹಗಲು ಇರುಳು ಮಾಡುತ್ತಾಳೆ ಆ ತವರ ಮನೆಯ ಚಿಂತೆಯಲ್ಲ ಎಷ್ಟು ಹೇಳಿದರೆ ಬಿಡಲಿಲ್ಲ ಆಕೆಯ ಸೊಲ್ಲಿಗೆ ನೀತಿಯನ್ನು ಹೇಳಿ ನನಗೆ ಸಾಕಾಗಿತ್ತಲ್ಲ ಅದನ್ನು ಬಿಟ್ಟು ಇಲ್ಲಿಗೆ ಬಂದೆನಲ್ಲ ಎಲ್ಲಿಗೆ ಬಂದರೂ ಕೂಡ ಇಲ್ಲಿ ನಿಂತಂಥವ್ರು ಇಂದು ಸರ್ಕಂಬ್ರಂದ್ರೆ ಎಷ್ಟಾದರೂ ಸರ್ಕಂಬಲೇ ಇಲ್ಲ ಅದನ್ನು ತೊಳಲಾರದ ನಿಮ್ಮ ನಾಮಾಂಕಿತವನ್ನು ಕೇಳಿದನಲ್ಲ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವಲ್ಲ ಸಾರಥಿ ನಾವುದಾರಂದರೆ ತಾವುದಾರ ದೇವ ಅನಂತ ವೈರ್ಯಗಳ ಎನ್ನ ಕರದಲ್ಲಿ ಮರಿವ ಕಟ್ಟಗದಿಂದ ಕಳೆದಗಳೇ ಕಾಲ ಬೈರಂತವಪ್ಪ ಕುಲಹರದಿಂದ ಈರ ಬಬ್ಬಿಗೆ ಬಿಟ್ಟು ಸತ್ತನಾಗುತ್ತದೆ ಗರ್ಭಿಂಬಗ ಮಾಡುವ ಸಾರಥಿ ಭೂಮದೆ ಇದು ಅಲ್ಲದೆ ಶಿವ ಚಾರ್ತುಲ ಗಂಡ ಬೆರುಂಡ ಭೀಕರ ತರಮಾದ ಮುರಸಮದಿಂದ ಒಪ್ಪುವ ಚಂಡ ಪ್ರಚಂಡ ಆಗತರ ಹರ್ಪಟಕ್ಕೆ ಶಿವ ಸಪದತ್ತಿ ಬೈರ ಜಗತ್ತು ಭೀಕರ ಕುಬೇರ ತಮ್ಮನಾದ ರಾವಣಾಸುರಗಿನ ಅಡಿಗಡಿಗೆ ಬಿಡದಂತ ಜೈಬೇರ್ಗನ್ನು ನಡೆಸುವಂತ ಸಾರಥಿ ವೀರ ರಾವಣಾಸುರ ಮಹಾರಾಜರ ನೀವಾದರೆ ಸುಂದರವಾದ ಈ ಸಭಾ ಮಧ್ಯಕ್ಕೆ ಬಂದ ಕಾರಾರ್ಥವೇನು ದೇವ ದುರ್ಯ ಪ್ರಭಾವ ಸಾರಥಿ ಭೂಪತೆ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ರಾಮನ ಮಡಿದಿಗಳಾದ ಸೀತೆಯನ್ನು ತಂದ ಶೇಖವನದಲ್ಲಿಟ್ಟವರು ಆದ ಕಾರಣಗಳ ಪತಿಯಾದ ರಾಮನು ಎಲ್ಲ ಕೂಡ ಯುದ್ಧಕ್ಕೆ ಬಂದಿರುವನಂತೆ ತತ್ಕಾಲಮ ಸೈನ್ಯವನ್ನ ಕೂಡಿಕೊಂಡು ಕುಂಭಕರ್ಣಮನಾದ ಮೊದಲಾದರೂ ಯುದ್ಧಕ್ಕೆ ಹೋಗಿರುವರು ಆದ ಕಾರಣ ಈ ಸಂಗತಿಯನ್ನು ಮಂತ್ರಿಯಾದ ಪ್ರಶಸ್ತ ಕೇಳುವ ನಿಮಿತ್ತವಾಗಿ ಮರಣವಾದ ಕಣ್ಣಿಯ ಸಾರಥಿ ತಿಳಿದು ಭೂಪತಿ ಮುಂದೇನು ಸಂಗತಿ ಸಾರಥಿ ಮತ್ತೇನು ಭೂಪತಿ ನಮ್ಮ ಮಂತ್ರಿಯಾದ ಪ್ರಶಸ್ತ ನಮ್ಮ ಜಾಗೃತಿಯಿಂದ ಕರೆದುಕೊಂಡು ಬರುವಂತ ಸಾರಥಿ ಜಾಗೃತಿ ನಿಮ್ಮಿಷ್ಟಂತ ಭೂಪತಿ ಪ್ರಶಸ್ತ್ರಿ ಕರ್ಕೊಂಬರ ಪ್ರಶಸ್ತ್ರಿ ಹೌದಪ್ಪ ಹೌದಪ್ಪ
ಕೇಳಿದೆ. ಕರದಲ್ಲಿ ಬಿಲ್ಲು ಬಾಣಗಳನ್ನು piಡಿದು ಬಂದ ವೀರನನ್ನು ತಾವುದಾರೆಂದು ಕೇಳಿದರಿಯೇ ಭಾಗ್ಯದಾಸರಿಯೇ. ದೇವ ಎನ್ನ ಕರ ಪುಟ್ಟ ದಳ ಮೇರ ಇವ ಕರ್ತ ದಂಡ ಮತ್ತಿರುಗುತ್ತ ಬಳರೆ ಎನ್ನ ಎಡಬಲಗಳ ಕುಡಿ ಮೀಚ ತಿಡುಕಿ ತಿಡುತ್ತ ದೃಢ ವಿಕ್ರಮನ ಮುಂಭಾಗದಲ್ಲಿಂದ ಮಾತನಾಡ್ಸುರ ಎಲ್ಲ ಮನ್ನವ ದೇವ ನೀನದವರ ನಿನ್ನ ನಾಮದವನ ಕಿಂಕರ ರಿಪುಕುಲ ಭಯಂಕರ. ಓಹೋ ದೇವ ನಾವುದಾರಂದರೆ ಸೀತಾದೇವಿಗೆ ಶ್ರೀರಾಮನ ಚಿಂತೆ, ಅಕ್ಕ ಮಹಾದೇವಿಗೆ ಮಲ್ಲಿಕಾರ್ಜುನ ಚಿಂತೆ, ದ್ರೌಪದಿಗೆ ಪಾಂಡವರ ಚಿಂತೆ, ಇಲ್ಲಿ ನಿಂತ ನಮ್ಮ ರೈತರಿಗೆ ಮಳೆ ಬಂದು ಬೆಳೆಯಬೇಕೆಂಬುವ ಚಿಂತೆ, ಇಲ್ಲಿ ಕುಂತುಕೊಂಡ ನಮ್ಮ ಅಕ್ಕವರಿಗೆ ನೆಸ್ಬಿಡಿ ಯಾವ ತಿಕ್ಕಬೇಕು ಯಾವಾಗಿಲ್ಲ ಎಂಬುವ ಚಿಂತೆ. ಇಂತಹ ಚಿಂತವನ್ನು ತೊಳೆದು ಬಂದ ಚಿಂತನಾಗಿ ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನೆಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಸಾರಥಿ ನಾವುದಾರಂದರೆ ತಾವುದಾರ ದೇವ ಚಂಡ ಪ್ರಚಂಡ ಅಂಡಲಿತ ಬರುವ ಮಂಡಲ ಕರ ಮಂಡಕ ಮೇರೆಯುವ ಕರ್ತ ದಂಡದಿಂದ ಖಂಡಿಸಿ ಭುಜ ಬಲಾರ್ದಂಡ ವ್ಯಾಘ್ರನಂತ ಉಗ್ಗಡಿಸಿ ಮಾಗೋಪಂನಿಂದ ದಗ್ಧಗಿಲಂದರ್ಬಟಂ ಕೈದರೆ ಜ್ಯೋತಿಗಳ ಗರ್ಭ ಬಾದವ ಎಲ್ಲ ಸಾರಥಿ ಭೂಪತಿ ಇಂಥ ಮಹಾಪರಾಕ್ರಮ ಲಂಕಾದಿ ಪಟ್ಟಣಕ್ಕೆ ಅರಸನಾದ ರಾವಣಾಸುರನ ಮಂತ್ರಿಯಾದ ಪ್ರಶಸ್ತನೆಂದು ತಿಳಿಯಲ್ಲ ಸಾರಥಿ. ಮೊಂಡೋದರೆ ರೆಡ್ ಆಗಿರ್ಬೇಕು, ಮೊಂಡೋದರೆ ರೆಡ್ ಆಗಿರ್ಬೇಕು, ಮೊಂಡೋದರೆ ಪ್ರಶಸ್ತರ ಮಹಾರಾಜರ ನೀವಾದರೆ ಅಂದವಾದ ಈ ಸಭಾ ಮಧ್ಯಕ್ಕೆ ಬಂದ ಕಾರಾರ್ಥವೇನು ದೇವ ದಿವ್ಯ ಪ್ರಭಾವ. ಭೂಪತಿ ಜಗ ಜಗಿಸುವ ಇದ್ದು ದೀಪಗಳಿಂದ ಕಂಗೊಳಿಸುವ ಈ ಸಭಾ ಮಂಟಪಕ್ಕೆ ಬಂದ ಕಾರಣವೆಂದರೆ ಅದೇನು ದೇವ ನಮ್ಮ ರಾಜಾದಿರಾಜ ರಾವಣಾಸುರ ಮಹಾರಾಜನು ಕರೆಸಿದ ಕಾರಣ ಬರಡುವ ಸಾರಥಿ ತೋರಿಸಿದ ಬಹು ಜಾಗೃತಿ. ನಿಮ್ಮಿಷ್ಟಂತ ಅಲ್ಲ ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಐಶ್ವರ್ಯ ಮತ್ತು ಮೇಲಕ್ಕೆಳ ಮಂತ್ರ ರಾಜ ಎನ್ನಂ ಕರೆಸಿದ ಕಾರಣವೇನು? ಅಂತ ಕಾರ್ಯ ಇರುವುದ ಮಂತ್ರ ಸಕಲ ಸೇನ ಪರಿವಾರವೆಲ್ಲ ನಿನ್ನ ಆಜ್ಞೆ ಬರ್ತವರಲ್ಲ, ಇಲ್ಲದ ನಿನ್ನ ತಮ್ಮಂದಿರಾದ ಕುಂಭಕರ್ಣ ವಿಭೀಪಾಣದ ನಿನ್ನ ಯುದ್ಧಕ್ಕೆ ಹೋಗಿರುವರೆ ಹಿಂತಿರುಗಿ ಬಂದಿರುವರೆ ಹೇಗೆ ಎನ್ನ ಮುಂದೆ ಬೇಡ ರಾಜ ಕಲ್ಪಭೋಜ. ಆಗೋ ಸುಂಡಾಲ ಸಮಾಧಾನದ ಗಂಡ ಬೇರಳಿನಂತೆ ಒಪ್ಪುವ ಮಂತ್ರಿಯಾದ ಪ್ರಶಸ್ತನೇ, ಅಹೋ ರಾಜನ ದಶಕಂಠರ ನಿನ್ನಮ್ಮ ಕರೆದ ಕಾರಣವೇನೆಂದರೆ ಕಾರಣವೇನು? ರಾಮನ ಮಡಿದಿಗಳಾದ ಸೀತೆಗಳ ತನ್ನ ಶಾಖವನದ ವಿಕ್ರಮನ ಮತ್ತೆ ಯಾವ ದೇವತೆಗಳಿಗೆ ಚಂದೂರಿಗೆ ಚಡಿದ ಕಾರ ಪೂರ್ವವಾಸಕ್ಕೆ ಸೇರ್ಸವನ ಅವ್ರಿಗೆ ತಕ್ಕ ಶಿಕ್ಷವನ ಏರ್ಪಾಟ ಮಾಡ ಮಂತ್ರಿ ಹೇಗ ಮಂತ್ರಿ ಸರ್ವ ಕಾಲಕ್ಕೆ ಸಶಸ್ತ್ರ. ಅಹೋ ರಾಜ ಆಗೋ ಮಂತ್ರಿ ನಮ್ಮ ಸೆರೆಮನೆಯಲ್ಲಿ ದೇವತರಿಗೂ ಸರಿಯಾಗಿ ಅನ್ನವನ್ನು ಕೊಡಲ ಕೆನ್ನ ಪಡಿಸೋಣ. ಅಲ್ಲದ ಕನ್ನ ಕಳ್ಳರಿಗೆ ಕಬ್ಬಿಣದ ಸರಪಣಿಗಳ ಹಾಕಿಸಿ ಅವರಿಗೆ ಮಿತಿ ಮೀರಿದಷ್ಟು ದುಡಿಯುವಂತ ಆಜ್ಞಾಪಿಸಿದ್ದಾನೆ. ಅಹೋ ರಾಜ ಅಹೋ ಮಂತ್ರಿ ಮಂಡೋದರಿ ಅದು ಏಕೆಂದರೆ ತಮ್ಮ ಕೆಲಸ ತಾವು ಮಾಡಬೇಕು, ಅಗ್ನಿಯೋಪಾಸ ಮಾಡಬೇಕು, ಬ್ರಹ್ಮನ ತಪ್ಪ ಶ್ರಾವಣ ಹೇಳಬೇಕು. ಈ ಪ್ರಕಾರ ಅಷ್ಟು ದಿಕ್ಪಾಲಕರು ನಿನ್ನ ಪಾದ ಮೆಟ್ಟಲುಗಳಾಗಿ ಬಿದ್ದಿರಬೇಕು. ಅಹೋ ರಾಜ ಅಹೋ ಮಂತ್ರಿ ಈ ಪ್ರಕಾರ ಎಲ್ಲರಿಗೂ ಒಳ್ಳೆಯ ಕೆಲಸಕ್ಕೆ ಏರ್ಪಾಡು ಮಾಡಿದ್ದೇನೆ ರಾಜ. ಸಾಂದ್ರ ಕೂಡ ತೇಜ ಬಾಪುರ ಎಲ್ಲ ಮಂತ್ರಿ ನಿನ್ನಂತ ಮಹಾ ಮಂತ್ರಿಗೆ ನಾನು ಈ ಜಗತ್ತಿನಲ್ಲಿ ನಾನು ಎಲ್ಲಿಗೆ ಹೌದಲ್ಲ ರಾಜ? ಇದರಂತ ಮುಂದಿನ ಯೋಚನೆ ಮಾಡಕ ಪ್ರಧಾನ ಶಾಸನ ಯುದ್ಧಕ್ಕೆವಾದ ಕುಂಭಕರ್ಣನ ವರ್ತಮಾನ ತಿಳಿಯಲಿಲ್ಲ. ಆತನ ರಾಮನ ಗೆದ್ದ ಬರದ ಒಳಗಾಗಿ ನಾವಿರುವರ ಶೇಖವನಕ್ಕೆ ಹೋಗಿ
ಹಾ ಸೀತೆಗಿನ ಸಂಗಡ ಮಾತನಾಡಿ ಒಳ್ಳೆ ಮಾತನ್ನು ಎಲ್ಲನ ಬರ್ಸೋಣ ಇಲ್ಲವೋ ಹಾ ತತ್ಕಾಲ ಭಾಷಾಕರಣಕ್ಕೆ ಹೋಗೋಣ ಮಂತ್ರಿ ಸರ್ವಕಾಲಕ್ಕೆ ನೀನು ಸ್ವತಂತ್ರ. ಪುರುಷೋತ್ತಮ ರೆಡ್ಡಿ ಅವರು ಮ್ಯಾನೇಜರ್ ನಾಗೇಶಣ್ಣ ಅವ್ರಿಗೆ 101 ರೂಪಾಯಿಗಳ ಬಹುಮಾನ ಕೊಟ್ಟಿರ್ತಾರೆ. ಅವರ ಬಂದು ತೆಗೆದುಕೊಳ್ಳುವಂತೇನಂತೆ. ಪುರುಷೋತ್ತಮ ರೆಡ್ಡಿ ಮ್ಯಾನೇಜರ್ ನಾಗೇಶಣ್ಣ ಅವರಿಗೆ 101 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ಮಂಡೋದರಿ ಅವರಿಗೆ ನನ್ನ ಧನ್ಯವಾದಗಳು. ಎದ ಮೇಕ ಬಿಡು ಮೈಕ್ ಹಾಕಿಲ್ಲ ಅಹೇ ಕಾತೆ ವಲ್ಲಭ ಅಹೇ ವಲ್ಲಭೆ ಏನು ಕೇಳು ಚಂದ್ರಗಳ ಸುಂದರಿ ಪ್ರಿಯಾ ಪ್ರಿಯಾ ಹೃದಯ ರಾಜ ಪ್ರಿಯಾ ಪ್ರಿಯಾ ಹೃದಯ ರಾಜ ತಲೆ ಒಳೆವರ ಕಂಡು ಮೀಟಿ ನನ್ನ ಜೀವ
ಪೇಡವನ್ನು ಪಿಡಿದು ವಲ್ಲಭ ಅಯ್ಯೋ ವಲ್ಲವೇ ಸುಂದರ ಅಶ್ವಗಳನ್ನು ರಥಕ್ಕೆ ಬಂಧಿಸಿ ವಲ್ಲಭ ಅಯ್ಯೋ ವಲ್ಲವೇ ನೀನು ಪೋ ಪಯಣವನ್ನು ತಿಳಿಸು ಕಾಂತ ಗುಣವಂತ. ಅಯ್ಯೋ ಕಾಂತೆ ಕಾಂತ ರಾಮನ ಮಡಿದಿಗಳಾದ ಸೀತೆಗೆ ಅನುಮತಿ ತೆರಳುವನು. ಹಾ ನಿನ್ನ ಮನಸ್ಸಿನ ಅಭಿಪ್ರಾಯ ಬೇಡ ಸುಂದರಿ. ನಮ್ಮ ಕಂದರಿಗೆಲ್ಲ ಮುದ್ದಿನ ಮನೋಹರ ಪ್ರಿಯಾ ಅಯ್ಯೋ ಪ್ರಾಣಕಾಂತೆ ವಲ್ಲಭ ವಲ್ಲವೇ ಯಾರನ್ನು ಎಳೆದುಕೊಂಡು ಬರುವೆ? ಸೀತೆಯನ್ನು ಎಳೆದುಕೊಂಡು ಬರೋಣ ಸುಂದರಿ. ವಲ್ಲಭ ಅಯ್ಯೋ ಸುಂದರಿ ನಿನಗೆ ಕೇಳ ಬರುವುದು ಕೇಳು ಬಂದರೆ ಸಿಂತಿಗಿಲ್ಲ ಆ ಸ್ತ್ರೀಗಳನ್ನು ಬಿಡಬಹುದಿಲ್ಲ. ವಲ್ಲಭ ವಲ್ಲವೇ ಕಾಂತ ಕಾಂತೆ ಹೇಳುವನು ಕೇಳು. ಚೆನ್ನಾಗಿ ಹೇಳು ಸುಂದರಿ. ಪಾತೆ ನಿನ್ನ ಪಟ್ಟದ ರಾಣಿ ನಾನು ಕೈ ಹಿಡಿದ ಸಹಧರ್ಮಿಣಿ ಸುಖ ದುಃಖದ ಸಮಭಾಗಿಣಿ. ಪ್ರಿಯಾ ಪಾತೆ ನಿನ್ನ ಪಟ್ಟದ ರಾಣಿ ನಾನು ಕೈ ಹಿಡಿದ ಸಹಧರ್ಮಿಣಿ ಸುಖ ದುಃಖದ ಸಮಭಾಗಿಣಿ. ಪಾತೆ ಲಂಕಾದೇಶ್ವರ ಓ ಪ್ರಾಣೇಶ್ವರ ಎನ್ನಯ ಪಾಲೆಗೆ ನೀ ಪರಮೇಶ್ವರ. ಲಂಕಾದೇಶ್ವರ ಓ ಪ್ರಾಣೇಶ್ವರ ಎನ್ನಯ ಪಾಲೆಗೆ ನೀ ಪರಮೇಶ್ವರ. ಪಯಣದ ವಿವರ ತಿಳಿಸೋ ಪ್ರಿಯಕರ. ಪಯಣದ ವಿವರ ತಿಳಿಸೋ ಪ್ರಿಯಕರ. ತಿಳಿಸಲು ನಿನ್ನಗೆ ಏತಕ್ಕೆ ಬೇಸರ. ತಿಳಿಸಲು ನಿನ್ನಗೆ ಏತಕ್ಕೆ ಬೇಸರ. ಪಾತೆ ನಿನ್ನ ಪಟ್ಟದ ರಾಣಿ ನಾನು ಕೈ ಹಿಡಿದ ಸಹಧರ್ಮಿಣಿ ಸುಖ ದುಃಖದ ಸಮಭಾಗಿಣಿ. ಓಹೋ ಲಂಕಾಧೀಶ್ವರ ಅಯ್ಯೋ ಸುಂದರಿ ನೀನೇ ಎನ್ನ ಹೃದಯೇಶ್ವರ. ಉದಯೇಶ್ವರ ಚೆನ್ನಾಗಿ ಹೇಳು ಸುಂದರಿ. ವಲ್ಲಭ ವಲ್ಲವೇ ನಿನ್ನ ಅರ್ಧ ದೇಹಕ್ಕೆ ಬಾಧಳಾದ ಕಾರಣ ಪತಿಯ ಕಷ್ಟ ಸುಖದಲ್ಲಿ ಸಮಭಾಗಿಯು ನಾನು. ಇಲ್ಲಂದವರ ಸುಂದರಿ. ಸುಂದರ ಸುಂದರಿ ಜೀವನಾಂತದವರೆಗೂ ಎನ್ನನ್ನು ಕಾಯುವ ದೇವನು ನಿನ್ನ ಚರಣದಾಸಿಯು ನಾನು. ಹೌದು ಸುಂದರಿ. ಕಾಂತ ಪ್ರಾಣಕಾಂತೆ ಆದ ಕಾರಣ ನಿನ್ನೆಲ್ಲಿಗೆ ನಾನು ಬಂದು ಬೇಡಿಕೊಳ್ಳುವೆನು. ನೀನು ಹೋಗೋ ಪಯಣವನ್ನು ತಿಳಿಸು ನಲ್ಲ ಕೆನ್ನ ಸೊಲ್ಲ. ಹಾಗೆ ಕಾಂತಿ ಅರ್ಥವಾಗಿ ಪರಸ್ತ್ರೀಯರ ಸಂಗಮದ ಬೇಡಿಗೆ ಹೇಳಿಯಲ್ಲ. ಹಾ ನಾನೇನು ರಣಿಗಾಡಿಯಲ್ಲ. ಪ್ರಿಯಾ ಇಂಥ ಮಾತು ನನಗೆ ಕೇಳಬದಲ್ಲ ಸುಂದರಿ. ಸುಂದರ ಈ ಸಭದಲ್ಲಿ ನಿನ್ನ ಕರೆಸಿದವರು ಸುಮ್ಮನೆ ಅಂತಃಪುರಕ್ಕೆ ನಡೆಯಲೇ ಕಾಮನಿ ಕಳಂತ ಕಾಮನಿ. ಅರ್ಧ ದೇಹಕ್ಕೆ ಬಾದರ ನಾನು ಪತಿಯ ಪಯಣವ ಕೇಳುವೆ ನಾನು. ಅರ್ಧ ದೇಹಕ್ಕೆ ಬಾದರ
ಮಾಡಬೇಕು, ಪತಿಯ ಸತಿ ಮಾತ ಕೇಳಬಾರದೆ. ವಲ್ಲಭ ಯಾಕೆ ಕೇಳಬಾರ್ದು ಸುಂದರಿ? ಧಿಕ್ಕಾರವರಿಲ್ಲ ಅಂತ ಶಾಸನಕ್ಕೆ. ವಲ್ಲಭ ವಲ್ಲವೇ, ಸತಿ ಪತಿಯು ದೇಹವೆರಡಾದರೆ ಜೀವ ಒಂದೇ ಎಂಬ ಭಾವದಿಂದ ನಡೆದುಕೊಳ್ಳಬೇಕು. ಲಂಕಾಧೀಶ್ವರ ನೀನೇ ಎನ್ನರುದೇಶ್ವರ. ಬಳಿಗಳ ಸಾರಥಿ ಸ್ತ್ರೀಲೋಕ ಕಂಟಕನಾದ ರಾವಣ ಸೂರ್ಯನಿಗೆ ಯಕ್ಷತಿ ಹೆಂಗಸಿಯನ್ನು ನೀತನ ಹೇಳುವುದಕ್ಕೆ ಬಂದಿರುವಳಲ್ಲ. ಹೌದು ದೇವ. ಬೆಟ್ಟಕ್ಕೆ ಸುನಕವಾದ್ರಿ ಒಟ್ಟ ತುಂಬ ಸತ್ತಂತೆ ಈ ವೃತ್ತವನ್ನು ಬದಲಿಕ್ಕಿಸಿದವರು. ಇದೇನಾರು ಜಡದಾಕ್ಷಿಗಳಾದ ಸೀತ ಮೇಲೆ ನಿಲಿಯಾತಕ್ಕೆ ಇಷ್ಟಂದ ಅಪೇಕ್ಷ ಇದೇ ಮಾಡಿದೆ. ಅವಳ ಪತಿಯಾದ ರಾಮನ ಉನ್ನತ ಬಳಿರೆ ಅವನ ಹೆಸರು ಬಾಬ್ರೆ ಬ್ರಹ್ಮಂದ್ರಕ್ಕೆ ಅವಾಗ ಸೂಸುವುದು. ಅವನ ಕಡೆಗಿಂದ ಕಷ್ಟಪಟ್ಟಿರುವುದು ನನಗೆ ಗೊತ್ತು. ಎಲ್ಲ ಕರದಲ್ಲಿ ಬರುವ ರಾಮ ಲಕ್ಷ್ಮಣ ಸಿಲುಕಿದರೆ ಅವರು ವಂಶವನ್ನು ನಾಶವನ್ನು ಗೈದು ಜಗತ್ತಿನಲ್ಲಿ ರಾವಣ ಒಬ್ಬನೇ ವರ್ಷಿಸಿದ ರಾಣಿ ಪಡಬೇಡಿ. ಕಾಂತ, ಅಯ್ಯೋ ಕಾಂತ, ಸೀತಾ ಮಾತೆಯನ್ನು ಎಳೆದುಕೊಂಡು ಬರುವೆಯಾ? ಹೌದು ಸುಂದರಿ. ಆಕೆ ಪತಿರತಿ ಶಿರೋಮಣಿ ಕಾಂತ. ವಲ್ಲಭ ವಲ್ಲವೇ, ಆಕೆಯನ್ನು ಮುಟ್ಟಿದರೆ ಸುಟ್ಟು ಹೋಗುವೆ. ಸುಟ್ಟು ಹೋದ್ರೆ ಚಿಂತೆಗಿಲ್ಲ, ನಾ ಸ್ಥಿತಿಯನ್ನು ಬಿಡುವುದಿಲ್ಲ. ಕಾಂತ ಸುಂದರಿ, ತಿಳಿದು ನೋಡು. ತಿಳಿ ನೋಡಿದ್ರೆ ಅವಳ ಬಿಡುವುದಿಲ್ಲ ಸುಂದರಿ. ವಲ್ಲಭ ವಲ್ಲವೇ, ಹೇಳುವಿನಿ ಕೇಳು. ಚೆನ್ನಾಗಿಲ್ಲ ಸುಂದರಿ. ಬೇಡಿ ಕೊಂಬೆ ಮೋಹನ ಬೇಡ ಬೇಡ ಸೀತೆ ಸಂಗ, ಬೇಡ ಬೇಡ ಸೀತೆ ಸಂಗ, ಬೇಡಿ ಕೊಂಬೆ ಮೋಹನ ಬೇಡ ಬೇಡ ಸೀತೆ ಸಂಗ. ರಾಮ ಲಕ್ಷ್ಮಣ ರೆಡಿಯಾಗಿರ್ಬೇಕು. ರಾಮ ಲಕ್ಷ್ಮಣ ಯುದ್ಧ ಮಾತನ್ನೇ ಹೇಳಿದೆನು. ಅದೇನು ಸುಂದರಿ, ರಾಮದಾಟದಿಂದ ಹೋಗಿ ಲಂಕೆಯನ್ನು ಸುತ್ತಿಕೊಳ್ಳಬೇಡ. ನಾನು ಬಲು ದುಷ್ಟ, ಇದರ ಮೇಲೆ ನಿನ್ನಿಷ್ಟ. ಆ ಸ್ತ್ರೀಗಳನ್ನು ಬಿಡಬಲ್ಲ ಕಷ್ಟ ಅಂತ ಸುಂದರಿ. ಲಂಕೆ ಇದು ದೇವನೆಲೆಯ, ಆಗದಿರಲಿ ಮಹಾಪ್ರಳಯ. ಕಾಡಬೇಡ ಸಾಧ್ವಿ ಸೀತೆಯ, ಕಾಡಬೇಡ ಸಾಧ್ವಿ ಸೀತೆಯ. ಎನ್ನ ಮಾತು ಕೇಳು ಇನಿಯ, ಎನ್ನ ಮಾತು ಕೇಳು. ಬೇಡಿ ಕೊಂಬೆ ಮೋಹನಾಂಗ, ಬೇಡ ಬೇಡ ಸೀತೆ ಸಂಗ, ಬೇಡ ಬೇಡ ಸೀತೆ. ಓಹೋ ಹೃದಯೇಶ್ವರ, ಹಾಗೆ ಹೃದಯೇಶ್ವರಿ, ಎನ್ನ ಮಾತು ಕೇಳದೆ ಹೋದರೆ ಸೀತೆಯನ್ನು ತಂದು ನಿನ್ನ ಪ್ರಾಣಕ್ಕೆ ನಿನ್ನ ತುತ್ತಾಗಬೇಡ. ಮಾತು ಕೇಳಬದಿಲ್ಲ, ಸ್ತ್ರೀಗಳನ್ನು ಬಿಡುವುದಿಲ್ಲ. ಕಾಂತ, ಕಾಂತ, ಏನೋ ಒಂದು ಕೇಡುಗಾಲ ಬಂದಂತೆ ಕಾಣುವುದು. ಎನ್ನ ಮಾತನ್ನು ಕೇಳಿ ಅರಮಂದಿರಕ್ಕೆ ನಡಿ ಕಾಂತ. ಕೇರಳ ಬಂತ ಚಿಂತೆಗಿಲ್ಲ, ಆ ಸ್ತ್ರೀಗಳನ್ನು ಬಿಡುವುದಿಲ್ಲ. ಮಾಡಬೇಡ ಸೀತೆ ಮೇಲೆ ಪಂಥ. ಯಾತಕ್ಕೆ ಮಾಡಬಾರ್ದ ಸುಂದರಿ? ಕಾಂತ, ಕಾಂತ, ಮಹಾ ಸಾಧ್ವಿ ಸೀತೆಯನ್ನಕ್ಕೆ ಬಯಸಿ ಕೆಡಬೇಡ ಕಾಂತ. ಗುಣವಂತ ಮುಂದಕ್ಕಿಟ್ಟ ಕಾಲ ಹಿಂದ ಕೆಳಗೆ ಈ ಗಂಡನ ಕಲಿಸುವರನ ಮಂದಿ ಯಾತಕ್ಕೆ ಮಾತನಾಡಿದ ಸುಂದರ? ಸುಂದರ,
ರಾಮ ಲಕ್ಷ್ಮಣ ಹಾಗೆ ನೀರು ದಾಕ್ಷಿಗಳೇ ಪ್ರಿಯ ತಾಯಿ ಒಂದು ಕೊಂದನ ಮಾಯ ಕಾರಣ ಸುದ್ದಿ ಎಲ್ಲ ಮುಂದೆ ತಿದ್ದ ಹೇಳುವುದಕ್ಕೆ ಬಂದಿಲ್ಲ ಹೇಳಬೇಡ ಸುಮ್ಮನೆ ಬಂದ ದಾರಿಗೆ ನೀಡುದು ಅರಮಂದಿರಕ್ಕೆ ನಡೆಯ ಕಾಮನೆ ಎಲ್ಲ ಕ್ರಾಂತಿ ಕಾಮನೆ ಕಾಂತ ಕಾಂತ ಎನ್ನ ಮಾತು ಕೇಳುವುದಿಲ್ಲವೇ ಸರ್ವತ ಕೇಳುವುದಿಲ್ಲ ಸುಂದರಿ ವಲ್ಲಭ ವಲ್ಲವ ತಿಳಿದು ನೋಡು ತಿಳಿದು ನೋಡಿದ್ರೆ ಅವಳು ಬಿಡುವುದಿಲ್ಲ ಏನು ಬಿಡುವುದಿಲ್ಲ ಆ ಸ್ತ್ರೀಗಳ ಸೀತೆಯನ್ನು ಬಿಡಬಾರ್ದಿಲ್ಲ ಸೀತೆಯನ್ನು ಬಯಸಿ ಏನು ಮಾಡುವೆ ಅವಳ ಮೇಲೆ ನನ್ನ ಹಾಪಕ್ಷಿರುವುದ ಸುಂದರಿ ಕಾಂತ ಕಾಂತ ನಿನ್ನ ಅತ್ತ ತಲೆಯನ್ನು ರಾಮ ಲಕ್ಷ್ಮಣರ ಛಿದ್ರ ಮಾಡಿ ಬಿಡುವರು ಮಾತಾಡಿಯ ಸುಂದರ 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 ನನ್ನ ಗಂಡನ ಕ್ಷೇಮ ವಹಿಸಲಿಕ್ಕೆ ನಾನು ಒಳ್ಳೆ ಮಾತುಗಳನ್ನು ಹೇಳಿದೆನು ಅಷ್ಟು ಮಾತ್ರ ಬೇರೆ ಬೇರೆ ಬೇಡಿಕೊಂಡ ಸ್ಥಿತಿ ಇಲ್ಲ ಆ ಸ್ಥಿತಿಗೆ ಸೀತೆಯನ್ನು ಬಿಡಬಾರ್ದಿಲ್ಲ ಕಾಂತ ಕಾಂತ ಕಾಮದಾಟ ಮಹಾಕಾಟ ಮನಕ್ಕೆ ಮಾತಾಡ ಬಹು ಚಿನ್ನಾಟ ಕಾಮದಾಟ ಮಹಾಕಾಟ ಮನಕ್ಕೆ ಮಾತಾಡ ಬಹು ಚಿನ್ನಾಟ ಶ್ರೇಷ್ಠ ನಾರೇ ಮನೆಗಳೆಂದರೆ ಕೇಳು ಚೆನ್ನಾಗಿ ಸುಂದರಿ ಶ್ರೇಷ್ಠ ನಾರೇ ಮನೆಗಳೆಂದರೆ ದೃಷ್ಟ ಪುರುಷಗೆ ಶ್ರದ್ಧೆ ತೋಟ ದೃಷ್ಟ ಪುರುಷಗೆ ಶ್ರದ್ಧೆ ತೋಟ ಬೇರೆ ಕಂಬೆ ಮೋಹನ ಬೇಡ ಬೇಡ ಸೀತೆ ಸಂಗ ಬೇಡ ಬೇಡ ಸೀತೆ ಸಂಗ ಓ ಕಾಂತ ಪುರಾಣ ಕಾಂತ ನಿನ್ನ ಶಕ್ತಿಯಿಂದ ಲಂಕಾ ನಗರಕ್ಕೆ ಸಾರ್ವಭೌಮನಾಗಿರುವೆ ವಲ್ಲಭ ವಲ್ಲವ ಯುಕ್ತಿಯಿಂದ ಈ ಲಂಕಾ ನಗರಕ್ಕೆ ವಲ್ಲಭ ವಲ್ಲವ ರಾಮ ಲಕ್ಷ್ಮಣ ಸಾರ್ವಭೌಮನಾಗಿರುವೆ ಆ ಸೀತೆಯನ್ನು ಸುಂದರಿ ಕಾಂತ ಕಾಂತ ಮನಮನಿಗಳು ನಿನ್ನ ಆಜ್ಞೆಯಲ್ಲಿ ಇರಬಹುದು ಅಷ್ಟ ದಿಕ್ಪಾಲಕರನ್ನು ನೀನು ಮೆಟ್ಟಲನ್ನೇ ಮಾಡಿ ಏರಿ ಹೋಗಿರಬಹುದು ವಲ್ಲಭ ಹಾಪಕ್ಷಿರುವುದ ಸುಂದರಿ ಸೀತಾ ಮಾತೆಯನ್ನು ಎಳೆತರದ ಒಟ್ಟಟ್ಟಿಗಿರಲಿ ಆಕೆಯನ್ನು ಮುಟ್ಟಿದರೆ ಸುಟ್ಟು ಹೋಗಲ್ಲ ಸಕಂಠ ರಾವಣೇಶ್ವರ ಸುಮ್ಮನೆ ಕಳೆದ ರಾಮ ಲಕ್ಷ್ಮಣ ಕರ್ಕೊಂಬರೋಣ ರಾಮ ಲಕ್ಷ್ಮಣ ಚಿಂತೆ ಇಲ್ಲ ಆ ಸ್ತ್ರೀಗಳನ್ನು ಬಿಡಬಾರ್ದಿಲ್ಲ ನಿನ್ನ ಮಾತುಗಳನ್ನು ಕೇಳಬಾರ್ದಿಲ್ಲ. ರಾಮ ಲಕ್ಷ್ಮಣ ಕರ್ಕೊಂಬರೋಣ ಮನೆ ಮಿಡುಗು ಪಾತ್ರ ಕಳ್ಸಿಕೊಡ್ಬೇಕು ರಾಮ ಲಕ್ಷ್ಮಣ ಬಳೆ ಬಳೆಗಳ ಸಾರಥಿ ಭೂಪತಿ ಇಲ್ಲದ ನುಡಿಗಳ ಈ ನೆಲ್ಲಿಗಳ ಆಸೆಗೆ ದಬ್ಬುವಂತನಾಗ ಹ ಎಳೆಯ ಯುಕ್ತಿ ಭಕ್ತಿ ದಾರಿ ಬರಲಿ ಅವರ ಸರಂಗಗಳನ್ನು ಖಂಡಿಸಿ ಬಿಡುವಂತನಾಗ ಜಾಗೃತಿ ಶಾಖವನಕ್ಕೆ ರಥವನ್ನು ಹೊಡೆಯುವಂತನಾಗ ಸಾರಥಿ ನಿಮಿಷ ಭೂಪತಿ ರಾಮ ಲಕ್ಷ್ಮಣ ಕರ್ಕೊಂಬರೋಣ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣ ಲೇಟ್ ಮಾಡಬೇಡಣ ಹಲೋ ಅಣ್ಣಾದ್ರು ಹೌದಮ್ಮ ಬರೇ ಹಲೋ ಅಣ್ಣಾದ್ರು
ದೇವ ತಾವುದಾರೊಂದಿಗೆ ಇದೆ. ಕುಡಿಕೆಂದ ಕಡವಾಸದಿಂದ ಬಂದ ವೀರನನ್ನ ತಾವುದಾರೊಂದಿಗೆ ದೊರೆಯೇ ಭಾಗ್ಯದಾಸರಿಯೇ. ಮಲ್ಲವ ದೇವ ಶ್ರೀ ಜಗನ್ ಮಂಡಲೋ ನಾನೇ ಗಂಡಗಲೆಂದ ಅಗಿತರ ಬಂಡ ರುಂಡಂಗಳ ಚಂಡಾಡಿ ಹಾ, ಸೌಲಾದ ರುಂಡ ಮಾಲಿಗೆ ತೆರಗಟ್ಟುವ ಏಕಾಕಿ ಇರೋ ನಮ್ಮ ಬಂದ ದಂಡಕರಗಳ ಮುಗಿದು ಮಾತನಾಡ್ತಾ ನೀರಿದವರ ಸೇವಕಿ ಓ ದೇವ ನಾವು ಉದಾಹರಣೆ ಅಲ್ಲಿಲ್ಲದವರಿಗೆ ಬೆಲ್ಲ ಕೊಡಬಾರದು, ಮುದುಕರಿಗೆ ಮದುವೆ ಮಾಡಬಾರದು, ಮಕ್ಕಳ ಕೈಗೆ ಬಂದ ಮೇಲೆ ತಂದೆ ಹಿರಿತನ ಮಾಡಬಾರದು, ನನ್ನ ಹೆಂಡತಿ ಪತಿವ್ರತೆಯಲ್ಲಿ ತವರ ಮನೆಯಲ್ಲಿ 6 ತಿಂಗಳು ಬಿಡಬಾರದು, ಬಿಟ್ಟರೆ ಚಿಂತೆ ಇಲ್ಲ ವಾರಕ್ಕೊಂದು ದಿನ ಹೋಗೋದನ್ನು ಮಾತ್ರ ಮರಿಬಾರದು, ಈ ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು ಅಂತ ಗುರುವಿನ ಪಾದ ಸೇವೆಯನ್ನು ಮಾಡುತ್ತಾ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮ ಅಂಕಿತವ. ಬಳಿರೇ ಅಲ್ಲ ಸಾರಥಿ ನಾವದಾರಂದರೆ ತಾವದಾರ ದೇವ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಡೆಗಲಾದ ಸಾಕ್ಷಾತ್ ಇರ್ಪಸನ್ ಸಕಲಂಧರಿಸಿ ಪಕ್ಷಿವಾನ ದುಷ್ಟ ಜನ ಶಿಕ್ಷ ಚೇಡಿಯದನ ರಕ್ಷ ಬಳಿರೇ ಸಿಕ್ಕಸವಾದಕ್ಕೆ ಅವತಾರಮ್ಮ ಧರಿಸಿದ ಅಯೋಧ್ಯಪತಿಯಾದ ದಶರಥ ಮಹಾರಾಜನು ಕೋಚಲ್ ಅಮ್ಮನವರ ಗರ್ಭದಲ್ಲಿ ಉದ್ಭವಿಸಿದ ಶ್ರೀರಾಮಚಂದ್ರ ತಿಳಿಯಲ ಸಾಲತಿ ಶ್ರೀರಾಮಚಂದ್ರ ಮಹಾರಾಜರ ನಿಯಮಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಟ್ಟಕ್ಕೆ ಬಂದ ಕಾರರ್ಥವೇನ ದೇವ. ಆ ಕುಂಭದ ಮೇಲೆ ಕುಂತು ತೂಗಿಸ್ಬೇಡಪ್ಪ ಸೋದರ ಮುಂದಕ್ಕೆ ಬುದ್ಧಿಗೆ ಇಷ್ಟಕ್ಕೆ ತೂಗಿಸಕಚ್ಚಿ ಸಾರಥಿ ಈ ರಂಗಮಟ್ಟಕ್ಕೆ ಬಂದು ಕಾರಡಿವೇನಂತ ಕೇಳಿದೀಯಾ? ಹೌದು ದೇವ. ಎಲ್ಲ ಪಟ್ಟದ ಆದ ಸೀತಾದೇವಿ ನಾವು ಇಲ್ಲ ಸಮಯ ಅರಿತು ಸೋರತನ ಕದ್ದು ಹೊಯ್ದವರಂತೆ. ಹೌದೇನು ದೇವ? ಆ ಭ್ರಷ್ಟನ ಕುಲವನ್ನು ನಾಶ ಮಾಡಕ್ಕೆ ಇದೇ ತಕ್ಕ ಸಮಯ ತಿಳಿದು ಬಂದನು. ಕಪಿಸೇನ ಸಮೇತರಾಗಿ ಬರೋಣ ಕಂಡಿಗ ಸಾರಥಿ ತಿಳಿದ ನಾನು ಬಂದು ಸಂಗತಿ ತಿಳಿದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗ್ರತಿ. ಬಂದವರನ್ನು ತಾರೊಂದಿಗೆ ದೊರೆಯೇ ಭಾಗ್ಯದಾಸರಿಯೇ. ಕರದಲ್ಲಿ ಬಿಲ್ಲು ಬಾಣಗಳನ್ನು ಪಡೆದು ಬಂದ ವೀರನನ್ನು ತಾವುದಾರಂದು ಕೇಳಿದ ದೇವ. ಎದ್ದು ಬಂದಡ ಮಾತನಾಡಪ್ಪ ಸಾದರ ಮಾವ. ಮನ್ನವ ದೇವ ಚಂಡಪುರ್ ಚಂಡ ಭುಜ ಬಲ ದಂಡ ಅಂಡಲಿದ್ದ ಬರುವ ರುಂಡಂಗಳಂ ಖಂಡಿಸುವ ದುರ್ಮೂರ್ತಿಯ ಪ್ರಚಂಡ ಇಂಥ ಪಟಪಟನ ಮುಂದೆ ನಿಂತ ಮಾತನಾಡಿದಕ್ಕೆ ನೀನಾದ